ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರ ವ್ಲಾಗ್ಸ್. ನಾವಿವತ್ತು ತಿರುವಣ್ಣಾಮಲೈಗೆ ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. ನಾವು ತಿರುವಣ್ಣಾಮಲೈಗೆ ಹೋಗೋಣ ಅಂತ ಎಲ್ಲ ಮನೆಯೆಲ್ಲ ನೀಟ್ ಮಾಡಿ ಒರೆಸ್ಬಿಟ್ಟು ಪೂಜೆ ಎಲ್ಲ ಮಾಡಿ 10 o'clock ಇಲ್ಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಿರುತ್ತೆ ಅಂತ ತೋರಿಸ್ತಾ ಇದ್ವಿ. ತುಂಬಾ ದಿವಸದಿಂದ ಅನ್ಕೋತಾ ಇದ್ವಿ ಹೋಗೋಣ ಅಂತ. ಕಾಲ ಕೂಡ್ ಬಂದಿದೆ ದೇವರ ಆಶೀರ್ವಾದದಿಂದ. ಬೆಳಗ್ಗೆನೆ ಎಲ್ಲ ಮನೆ ನೀಟ್ ಆಯ್ತು, ಆದ್ರೂ ಇನ್ನೊಂದ್ಸತಿ ಹೊರಡೋ ಮುಂಚೆ ಮನೆ ಎಲ್ಲ ಒರೆಸಿ ಪೂಜೆ ಎಲ್ಲ ಮಾಡಿ ಹೊರಡೋಣ ಅಂತ. ಇನ್ನು ರಮೇಶ್ ಅವರು ಕ್ರಿಕೆಟ್ ಮ್ಯಾಚ್ ಇದೆ ಅಂತ ನೋಡಕ್ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಸ್ನಾನ ಗಿನೆಲ್ಲ ಮಾಡಿಕೊಂಡು ದೇವ್ರ ಮನೇಲಿ ಫಸ್ಟು ಪೂಜೆ ಮುಗಿಸಿ 11 ರೂಪಾಯಿನ ಎತ್ತಿ ನಾನು ಯಾವಾಗಲೂ ದೇವ್ರಿಗೆ ಇಡ್ತೀನಿ. ಯಾಕೆಂದರೆ ಪ್ರಯಾಣ ಸುಖವಾಗಿರಲಿ ಅಂತ. ಅದು ನಾನು ಯಾವಾಗಲೂ ಮಾಡೋ ಅಂಥದ್ದು. ಇನ್ನು ನಾವು ಹೊರಟ್ವಿ, ಎಲ್ಲರೂ ತಿರುವಣ್ಣಾಮಲೈಗೆ ಹೊರಟಿದ್ದೀವಿ. ಟೈಮ್ ಬಂದು ಇವಾಗ 10:15 ಎಲ್ಲರೂ ಬಿಟ್ಟಿದ್ದೀವಿ. ಹಾಯ್ ಮಾಡ್ರಪ್ಪ. ಹಾಯ್ ಹಲೋ, ಓಂ ನಮಃ ಶಿವಾಯ. ಇಲ್ಲೇ ಶಿವಪ್ಪ ಅವನೇ. ಓಂ ನಮಃ ಶಿವಾಯ. ನೋಡುವ ಎಷ್ಟೊತ್ತಿಗೆ ಹೋಗಿ ತಲುಪ್ತೀವಿ ಅಂತ. ಇನ್ನು ನಾವು ಹೊರಟಾಗ 10 ಗಂಟೆ ಆಗಿತ್ತು. ಅಲ್ಲೇ ಒಂದು ಗಣಪತಿ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಚೆನ್ನಾಗಾಗಲಿ ಅಂತ ಹೊರಟ್ವಿ. ಟ್ರಾಫಿಕ್ಕು ಗೊತ್ತಲ್ಲ, ಬೆಂಗಳೂರು ಟ್ರಾಫಿಕ್ಕು. ಅದು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಅಂತೂ ತುಂಬಾ ಟ್ರಾಫಿಕ್ ಇತ್ತು. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday to you. ನಾವಿವಾಗ ಇನ್ನ ಎಷ್ಟು ತೋರಿಸ್ತಾ ಇದೆ ಗೊತ್ತಾ? 2 hours 20 minutes ತೋರಿಸ್ತಾ ಇದೆ ತಿರುವಣ್ಣಾಮಲೈಗೆ. ಇವಾಗ ಟೈಮ್ ಬಂದು 12:32. ನಾವಿವಾಗ ಹೊರಡ್ತಾ ಇರೋದು 2ನೇ ಸತಿ. ಡಿಸೆಂಬರ್ 19th ಒಂದ್ಸಲ ಹೋಗಿದ್ವಿ, ಆವಾಗಲೂ ಗಿರಿವಲ್ಲಂ ಮಾಡಿದ್ವಿ. ಈಗ 2ನೇ ಸಲ ಹೋಗ್ತಾ ಇರೋಂಥದ್ದು. ನಮಗೆ ಇದು ತುಂಬ ಇಷ್ಟವಾದಂಥ ಒಂದು ಜಾಗ ಅಂತಲೇ ನಾವಿಲ್ಲಿ ಹೇಳ್ತೀವಿ. ಒಂದು ಬರ್ತ್ಡೇ ಇತ್ತು, ಅವ್ರಿಗೆ ವಿಶಸ್ ಮಾಡಿ ಎಲ್ಲ ಹೊರಟ್ವಿ. ಕಾಫಿ ಕುಡಿಬೇಕು ಅನಿಸ್ತು, ಮಧ್ಯದಲ್ಲೇ ಗಾಡಿನ ನಿಲ್ಲಿಸಿದ್ವಿ. ಟೀಗೆ ನಿಲ್ಸಿದ್ದೀವಿ. ಟೀ ಕುಡಿಬೇಕು ಅನ್ನಿಸ್ತು. ಟೈಮ್ ಎಷ್ಟು ಇವಾಗ ಸೌಮ್ಯ? ಇವಾಗ 1 ಗಂಟೆಗೆ 5 ನಿಮಿಷ ಇದೆ. ಮಿಡ್ ನೈಟಲ್ಲಿ ಲಾಂಗ್ ಜರ್ನಿ, ತುಂಬ ಚೆನ್ನಾಗಿದೆ. ನಮ್ಮ ಅಣ್ಣ ಬಂದ ಟೀ ತಂದ. ಹೆಂಗಿದೆ ಅಣ್ಣ ಟೀ? ಇನ್ನು ನಾವು 3 o'clock ಎಲ್ಲ ತಿರುವಣ್ಣಾಮಲೈನ ತಲುಪಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಒಂದು ½ an hour ತೊಗೊಂಡು ಅಲ್ಲೇ ಗಾಡಿನ ಸೈಡ್ಗೆ ಹಾಕಿ ನಾವು ದೇವಸ್ಥಾನದ ಮುಂದೆ ಬಂದ್ವಿ. ಅಷ್ಟೊತ್ತಿಗೆ 3:30 ಆಗಿತ್ತು. 3:30 ದೇವಸ್ಥಾನದಿಂದ ನಾವು ಗಿರಿವಲ್ಲಂನ ಶುರು ಮಾಡಿದ್ವಿ. ತುಂಬ ಎನರ್ಜಿ ಇತ್ತು ಅವಾಗ. ನನಗೆ ಈ ಗಿರಿವಲ್ಲಂ ಮಾಡೋದು ಅಂದರೆ ಭಾಳ ಇಷ್ಟವಾದ ಕೆಲಸ. ಅದೇನೋ ಅಂತ ಗೊತ್ತಿಲ್ಲ, ನಮಗೆ ಒಂದು ಆ ಶಕ್ತಿನೇ ಬಂದ್ಬಿಡುತ್ತೆ ಗಿರಿವಲ್ಲಂ ಮಾಡಬೇಕಂದ್ರೆ. ಗಿರಿವಲ್ಲಂ ಅಂದರೆ ಬೆಟ್ಟನ ಸುತ್ತೋದು ಅಂತ. ಅದಕ್ಕೋಸ್ಕರ ನಾವು ತಂಪೊತ್ತಲ್ಲಿ ಸುತ್ತೋಣ ಅಂತ ಹೇಳಿ ಶುರು ಮಾಡಿದ್ದು. ನಾವು ರೀಚ್ ಆಗಿದ್ದು 3 ಗಂಟೆ. 3:30 ನಾವು ಸುತ್ತಕ್ಕೆ ಶುರು ಮಾಡಿದ್ವಿ. ಹೇಳ್ತಾ ಹೋಗ್ತೀನಿ. ಇನ್ನು ಈ ದೇವಸ್ಥಾನದ್ದು ವಿಶೇಷತೆ ಏನು, ಮಹತ್ವ ಏನು, ಮಹಿಮೆ ಏನು ಅಂತ ನನಗೆ ಗೊತ್ತಿರೋಷ್ಟು ತಿಳ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ, ನಾನು ಸೌಮ್ಯ ಹೊರಟ್ವಿ, ಅಣ್ಣ ಮತ್ತು ಮಂಜು ಹೊರಟರು. ನಮ್ಮ ಮನೆಯವರು ಸ್ವಲ್ಪ ಮುಂದೆ ಹೊರಡ್ತಾಯಿದ್ರು. ಅವ್ರಿಗಂತೂ ಈ ದೇವ್ರ ಮೇಲೆ ತುಂಬ ಭಕ್ತಿನ ಇಟ್ಕೊಂಡಿದ್ದಾರೆ. ಅದು ನನಗೆ ಭಾಳ ಸಂತೋಷವಾದ ವಿಷಯ. ಯಾಕೆಂದರೆ ಅವರು ದೇವ್ರನ್ನ ಅಷ್ಟು ಬೇಗ ಒಂಥರ ಸಡನ್ನಾಗಿ ಪೂಜೆ ಮಾಡೋದು, ತುಂಬ ಭಕ್ತಿ ಏನು ತೋರಿಸಲ್ಲ, ಸುಮ್ಮನೆ ಕೈ ಮುಕ್ಕೊಂಡು ಹೊಂಟದ. ಮೊದಲನೇ ಲಿಂಗ, ಅಲ್ಲಿ 8 ಲಿಂಗಗಳಿರೋ ಅಂಥದ್ದು. ಆ 8 ಲಿಂಗಕ್ಕೂ ಹೋಗಿ ನಾವು ಕರ್ಪೂರ ಹಚ್ಚಿ ಬರೋಂಥದ್ದು ಬಂದ್ವಿ. ಇಲ್ಲಿ ಬೆಳಿಗ್ಗೆ ಅಷ್ಟೊತ್ತಿಗೆ ಆಗಿರೋದ್ರಿಂದ 3:30 ಜಾವ ಆಗಿರೋದ್ರಿಂದ ಓಪನ್ ಇರಲಿಲ್ಲ ಲಿಂಗಗಳು.
ಎಲ್ಲನೂ ಅಲ್ಲೇ ಆಚೆಯಿಂದ ನಾವು ಕೈ ಮುಕ್ಕೊಂಡು ಕರ್ಪೂರ ಹಚ್ಚಿ ಒಂದು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ನೋಡಿ ಎಲ್ಲರೂ ಒಳ್ಳೆ ದೇವ್ರನ್ನ ನೆನೆಸ್ಕೊಂಡು ಜಪ ಮಾಡಿಕೊಂಡು ನಡೀತಾ ಇದ್ದೀವಿ. ಇನ್ನು ಬೆಟ್ಟ ಸುತ್ತಬೇಕಾದ್ರೆ ನಾವು ಬರೀ ಕಾಲಲ್ಲಿ ನಾವು ನಡೆದ್ವಿ. ಇಲ್ಲಿ ಕೆಲವರು ಪೇಷಂಟು ಬರ್ತಾರೆ, ಶುಗರ್ ಪೇಷಂಟು, ವಯಸ್ಸಾದವರೆಲ್ಲ, ಅಂಥವರು ಸಾಕ್ಸ್ ಹಾಕೊಬೋದು, ಶೂ ಹಾಕೊಬೋದು, ಚಪ್ಪಲ್ ಹಾಕೊಬೋದು. ಆದರೆ ಇಲ್ಲಿ ನೀವು ಬರೀ ಕಾಲಲ್ಲಿ ನಡೆದ್ರೆ ಒಂಥರ ಶ್ರೇಷ್ಠ, ದೇವ್ರಿಗೆ ಒಂಥರ ಭಕ್ತಿನ ತೋರಿಸ್ದಂಗೆ ಅಂತ. ಆದರೆ ಏನೂ ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಇರುತ್ತಲ್ಲ. ಹಾಗಾಗಿ ಸ್ವಲ್ಪ ಜನ ಸಾಕ್ಸ್ನ ಹಾಕ್ಕೊತಾರೆ. ನಾನು ಲಾಸ್ಟ್ ಟೈಮ್ ಸಾಕ್ಸ್ನ ಹಾಕ್ಕೊಂಡಿದ್ದೆ, ಯಾಕೆಂದರೆ ಕಾಲು ನನಗೆ ಸ್ವಲ್ಪ ನೋವಿತ್ತು. ಆದರೆ ಈ ಸಲ ಏನೋ ಗೊತ್ತಿಲ್ಲ, ನನಗೆ ಅಂದ್ಕೊಂಡೇ ಇರಲಿಲ್ಲ ನಾನು ಬರೀ ಕಾಲಲ್ಲಿ ನಡೀತೀನಿ ಅಂತ. ಆ ದೇವಸ್ಥಾನದ ಹತ್ರ ಹೋದೆ, ಆದರೆ ಸಾಕ್ಸ್ನ ನಾನು ಬ್ಯಾಗಲ್ಲಿ ಇಟ್ಕೊಂಡೆ. ಅದೇನೋ ಗೊತ್ತಿಲ್ಲ, ನಾನು ಬರೀ ಕಾಲಲ್ಲಿ ನಡಿಬೇಕಪ್ಪ ಅಂದ್ಕೊಂಡೆ. ಆ ಎನರ್ಜಿ ಬಂತು. 14 ಕಿಲೋಮೀಟರು ಬರಿಗಾಲಲ್ಲಿ ನಡೆದ್ವಿ. ಫಸ್ಟ್ ಟೈಮು ನಾನು ಬರಿಗಾಲಲ್ಲಿ ನಡೆದಿದ್ದು. ನೋಡಿ, ಇದು 2ನೇ ಲಿಂಗ. ಲಿಂಗಗಳ ಹೆಸರು ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ ಪ್ರತಿಯೊಂದೂ. ಇಲ್ಲೂ ನಾವು ಕರ್ಪೂರ ಹಚ್ಚಿ ಹೊರಟಿದ್ವಿ. ಒಂಥರ ತಂಪಾಗಿತ್ತು, ಯಾವುದೇ ರೀತಿ. ಆಮೇಲೆ ಜನ ಅಷ್ಟೊಂದು ಇರಲಿಲ್ಲ, ಮಿಡ್ನೈಟ್ ಆಗಿರೋದ್ರಿಂದ ಆರಾಮಾಗಿತ್ತು ನಡ್ಕೊಂಡು ಹೋಗೋಕ್ಕೆ. ತಂಪಾಗಿ ಗಾಳಿ ಬೀಸ್ತಾ ಇತ್ತು. ಇಲ್ಲೊಂದು ದೇವರಿದೆ ನೋಡಿ, ದಾಗ ಅಂತ. ಅಂದರೆ ಅಲ್ಲಿ ದಾಗ ಅಂತ ಸುಮಾರು ದೇವಸ್ಥಾನಗಳು ಇದೆ. ನೋಡ್ತಾ ಇದ್ದೀರಲ್ಲ, ಇದು ಗಿರಿವಲ್ಲಂ ಮಾಡ ಅಂಥದ್ದು. ನೋಡಿ, ಜನ ಇಲ್ಲ, ಆದರೆ ಬೆಳಕಿರುತ್ತೆ. ಏನು ಭಯ ಅಂತೂ ಏನೂ ಆಗಲ್ಲ ನಿಮಗೆ. ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಎಷ್ಟೊತ್ತಲ್ಲಿ ಹೋದ್ರೂ ಜನ ಇರ್ತಾರೆ. ಅಂದರೆ ಗಿರಿವಲ್ಲಂ ಮಾಡೋ ಟೈಮ್ ಯಾವುದು ಅಂತ ನಾನು ಇಲ್ಲಿ ನಿಮಗೆ ಹೇಳಿಬಿಡ್ತೀನಿ ನೋಡಿ. ಸಾಯಂಕಾಲ 5 ಗಂಟೆಯಿಂದ 10 ಗಂಟೆ ಅಥವಾ ರಾತ್ರಿ ಯಾವಾಗಾದರೂ ನೀವು ಮಾಡ್ಬೋದು. ಅದು ಬಿಟ್ಟರೆ ಬೆಳಗಿನ ಜಾವ 4 ಗಂಟೆ, 5 ಗಂಟೆ, 3 ಗಂಟೆ ಯಾವ ಟೈಮು ಸರಿ ಇಲ್ಲ. ಅಂದರೆ ಬೆಳಗ್ಗೆ 8 ಗಂಟೆ ಮೇಲೆ ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಸರಿ ಇಲ್ಲ ಅಂತಂದರೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಬಿಸಿಲಿರುತ್ತೆ. ಬಿಸಿಲಿರೋದ್ರಿಂದ ಸುತ್ತಕ್ಕಾಗಲ್ಲ, ನಿಮಗೆ ಟಯರ್ಡ್ ಆಗಿಬಿಡ್ತೀರ. ಹಂಗಾಗಿ ಆ ಟೈಮ್ಗಳನ್ನ ನೀವು ನೋಡಿಕೊಂಡು ಹೋಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಹುಣ್ಣಿಮೆ ದಿನ ಬಹಳ ವಿಶೇಷವಾಗಿರೋವಂಥದ್ದು. ಹುಣ್ಣಿಮೆ ದಿನ ಸುತ್ತಿದ್ರೆ ಭಾಳ ಚೆನ್ನಾಗಿರುತ್ತೆ, ಅಂದರೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅವಾಗ ತುಂಬ ರಶ್ ಇರುತ್ತೆ. ನಾವು ಹುಣ್ಣಿಮೆ ದಿನ ಹೋಗೋಕ್ಕಾಗಲ್ಲ ಅಂತೇಳಿ ಸೀಸನ್ ಯಾವಾಗಿರುತ್ತೋ ಆವಾಗ ಹೋಗಿ ದರ್ಶನ ಮಾಡಿಕೊಂಡು ಬರೋ ಅಂಥದ್ದು. ಅಲ್ಲಿ 8 ಲಿಂಗಗಳಿರುತ್ತೆ. ಅದಲ್ಲದೆ ಗುರು ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಟೆಂಪಲ್ಲು, ಪ್ರತಿ ಒಂದು ದೇವಸ್ಥಾನವೂ ಅಲ್ಲಿದೆ. ಸಿಕ್ಕಾಪಟ್ಟೆ ದುರ್ಗಮ್ಮ ದೇವತೆಗಳು ಎಲ್ಲನೂ ಇದ್ದಾರೆ. ಆಮೇಲೆ ರಮಣಶ್ರೀ ಆಶ್ರಮ ಕೂಡ ಅಲ್ಲಿದೆ. ನೋಡಿ, ನಿಮಗೆ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆ, ಇದೇನೆ ತಿರುವಣ್ಣಾಮಲೈ ಬೆಟ್ಟ, ಲಿಂಗ ಸ್ವರೂಪಿಯಾಗಿರುವಂಥ ಬೆಟ್ಟ. ನಾವು ಅಲ್ಲಿಗೆ ಆ ಬೆಳಕು ಕಾಣೋ ಅಷ್ಟೊತ್ತಿಗೆ ರೀಚ್ ಆಗಿದ್ದು 5 ಗಂಟೆ ಆಗಿತ್ತು ಅಷ್ಟೊತ್ತಿಗೆ. ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೋಡಿ, ಇಲ್ಲೊಂದು ಲಿಂಗ ಇದೆ. ಇಲ್ಲೆಲ್ಲ ದೇವ್ರನ್ನ ಮೂರ್ತಿಗಳನ್ನ ಮಾರ್ತಾ ಇರ್ತಾರೆ. ಅಂದರೆ ಸಣ್ಣ ಸಣ್ಣ ಒಂದು ಮನೆಗೆ ಯಾರಿಗಾರು ಗಿಫ್ಟ್ ಕೊಡೋದು ಅಥವಾ ಇದು ಕೊಡೋ ಮೂರ್ತಿಗಳು, ಫೋಟೋಸ್ಗಳು, ಅದನ್ನೆಲ್ಲ ಮಾರ್ತಿರ್ತಾರೆ. ಇವ್ರು ನೋಡಿ ಕರ್ಪೂರ ಕೊಟ್ಟರು ನಮಗೆ. ಇವರು ಫಾಸ್ಟಾಗಿ ಹೋಗ್ಬಿಡೋದು, ನಿಂತ್ಕೊಳ್ಳೋದು, ನಾವು ಬರೋವರೆಗೂ ವೆಯ್ಟ್ ಮಾಡೋದು. ನಮಗೂ ಕರ್ಪೂರ ಹಚ್ಚಿಸಿ ಅಲ್ಲಿ ಒಂದು ಬ್ಲೆಸ್ಸಿಂಗ್ನ ತೊಗೊಂಡು ಬರ್ತಾಯಿದ್ವಿ. ಈ ಒಂದು ವಿಡಿಯೋನ ನಾನು ಇವತ್ತು ಸ್ವಲ್ಪ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು ಲಾಗಲ್ಲಿ ಇದನ್ನು ಮಹಿಮೆನ ನಾನು ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಆಯಿತಾ? ಇದು ಹೀಗೆ ಗಿರಿವಲ್ಲಂ ಮಾಡೋದ್ರ ಬಗ್ಗೆ ಮಾತ್ರ ನಾನು ನಿಮಗೆ ತೋರಿಸ್ತಾ ಇರೋದು. ನೆಕ್ಸ್ಟು ನಾನು ದೇವಸ್ಥಾನದ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ನಾವು ಕಂಪ್ಲೀಟ್ ಮಾಡಿದ್ದು 3:30ಗೆ ಶುರು ಮಾಡಿ ಒಂದು 7 ಗಂಟೆಗೆಲ್ಲ ಫಿನಿಷ್ ಮಾಡಿದ್ವಿ. ಅಂದರೆ ತುಂಬ ಸ್ಲೋ ಆಗಿ ನಡ್ಕೊಂಡು ಹೋದ್ವಿ. 2ರಿಂದ 2:45 ಗಂಟೆ ಸಾಕು ಗಿರಿವಲ್ಲಂ ಮುಗಿಸ್ಲಿಕ್ಕೆ. 14 ಕಿಲೋಮೀಟ್ರ್ ಏನಿದೆ ಅದನ್ನು ಮುಗ್ಸೋಕ್ಕೆ ಸಾಕು. ಆದರೆ ನಾವಿಲ್ಲಿ ಸ್ವಲ್ಪ ಸ್ಲೋ ನಡೆದ್ವಿ. ಈ ಸಲ ಸ್ಲೋಗಿ ನಡ್ಕೊಂಡು ಹೋದ್ವಿ. ಹಾಗಾಗಿ ನಮಗೆ 3 ಗಂಟೆ 3:15 ಗಂಟೆ ತೊಗೊಂತು. ಬಟ್ ಆರಾಮಾಗಿ ಹೋದ್ವಿ. ಇನ್ನೊಂದೇನೆಂದರೆ ತಂಪೊತ್ತಲ್ಲಿ ನಡ್ತಾ ಇದ್ವಿ. ಬೆಳಗಿನ ಜಾವ ಅಷ್ಟೊತ್ತಿಗೆ ನಮಗೆ ಬೆಟ್ಟ ಕಾಣೋಕ್ಕೆ ಶುರು ಮಾಡ್ತು. ನಮ್ಮ ಮನಸ್ಸಲ್ಲಿ ಇದ್ದಿದ್ದೇನೆಂದರೆ, ಸೋಮವಾರ ಗಿರಿವಲ್ಲಂ ಮಾಡಬೇಕು, ಬೆಟ್ಟ ಸುತ್ತಬೇಕು, ಶಿವನ ದರ್ಶನ ಸೋಮವಾರ ಮಾಡಿದ್ರೆ ತುಂಬ ಒಳ್ಳೆಯದು
ಅನ್ನೋ ಒಂದು ಕಾನ್ಸೆಪ್ಟಿಂದ ನಾವು ಸಾಟರ್ಡೇ ಅಲ್ಲ ಸಂಡೇ ನೈಟ್ ಹೊರಟ್ವಿ. ಸಾಟರ್ಡೇ ಪ್ಲ್ಯಾನ್ ಆಗಿತ್ತು, ಬೇಡ ಅಂಥೇಳಿ ಸಂಡೇ ನೈಟ್ ಹೊರಟು ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ನೋಡಿ, ನಾವು ಬೆಳಗ್ಗೆ ಅಷ್ಟೊತ್ತಾಗಿ 7 ಗಂಟೆ ಅಷ್ಟೊತ್ತಿಗೆ ನಾವು ಎಲ್ಲ ಸುತ್ತಿದ್ವಿ. ಸ್ವಲ್ಪ ಕಾಲು ನೋವು ಬಂತು, ನಮ್ಮ ನಡಿಗೆ ನೋಡಿದ್ರೆ ಗೊತ್ತಾಗ್ತಾ ಇದೆಯಲ್ಲ. ನೆಕ್ಸ್ಟು ನಾನು ಈ ಗಿರಿವಲ್ಲಮ್ಮು ಮತ್ತು ಆ ದೇವಸ್ಥಾನದ ಮಹಿಮೆ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ ಆಯಿತಾ.